ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಆಗಸ್ಟ್ 28 ಶಕ್ತಿಶಾಲಿ ಚಂದ್ರಗ್ರಹಣ ಹಾಗೂ ನೂಲು ಹುಣ್ಣಿಮೆ. ಈ ಎರಡೂ ದಿನಗಳು ವಿಶೇಷವಾಗಿರ್ತಕ್ಕಂತಹ ಸಮಯ ಎಂದು ತಿಳಿಸಲಾಗಿದೆ. ಎರಡು ಗ್ರಹಣ ಒಂದು ಹುಣ್ಣಿಮೆ ಒಟ್ಟಿಗೆ ಬಂದಾಗ ವಿಶೇಷವಾಗಿ ಆಕಾಶದಲ್ಲಿ ಸೃಷ್ಟಿಯಾಗುವಂತಹ ವಿಭಿನ್ನ ರೀತಿಯ ಗ್ರಹಗಳ ಚಲನೆಯಿಂದಾಗಿ ರಾಶಿಯವರಿಗೆ ಭಾರಿ ಅದೃಷ್ಟ, ಸಂಪತ್ತು ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಐಶ್ವರ್ಯವನ್ನು ಪಡೆದುಕೊಳ್ತೀರಾ, ಧನ ಸಂಪತ್ತನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಈ ರಾಶಿಯವರು ಅಷ್ಟ ಐಶ್ವರ್ಯವನ್ನು ಬರಮಾಡ್ಕೊಳ್ಬೋದು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು. ಒಟ್ಟಾರೆಯಾಗಿ ತಿಳಿಸೋದಾದರೆ ಈ ಒಂದು ವಿಶೇಷವಾದ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲಿ ನಿಮ್ಮ ಮನಸ್ಸಿನ ಆಸೆಗಳನ್ನು ಸಂಪೂರ್ಣ ಮಾಡಿಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂತಹ ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಸಮಯ. ಆದರೆ ಈ ಸಮಯದಲ್ಲಿ ನೀವು ಒಂದು ಪರಿಹಾರವನ್ನು ಮಾಡಬೇಕಾಗುತ್ತೆ. ಆ ಪರಿಹಾರವನ್ನು ಖಂಡಿತವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾದಲ್ಲಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ, ಕುಬೇರ ದೇವನ ಆಶೀರ್ವಾದ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾದರೆ ಆ ಪರಿಹಾರ ಯಾವುದು? ಯಾವ ರಾಶಿಯವರಿಗೆ ಈ ಒಂದು ವಿಶೇಷವಾಗಿರುವ ಚಂದ್ರಗ್ರಹಣದ ಸಮಯದಿಂದ ಮನಸ್ಸಿನಲ್ಲಿರ್ತಕ್ಕಂಥ ಭಯ, ತೊಂದರೆಗಳು ದೂರವಾಗುತ್ತೆ. ಐಶ್ವರ್ಯವನ್ನು, ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಬೋದು. ಸಾಲಬಾಧೆಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು. ಒಟ್ಟಾರೆಯಾಗಿ ಎಲ್ಲ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು ಸ್ನೇಹಿತರೆ, ಈ ರಾಶಿಯವರಿಗೆ ಸಂಪತ್ತಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಅಧಿಪತಿ ಆಗಿರುವಂತಹ ಮಹಾಲಕ್ಷ್ಮಿ ಕುಬೇರ ದೇವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿಸುತ್ತದೆ. ಇಲ್ಲಿಯವರೆಗೆ ಸಾಕಷ್ಟು ಕಷ್ಟ, ದುಃಖ, ನೋವು ಮತ್ತು ಸಾಲಗಳಿಂದ ತುಂಬಿದಂತಹ ಜೀವನದಲ್ಲಿ ಇನ್ನು ಮುಂದೆ ಪರಿಹಾರವನ್ನು ಕಂಡುಕೊಳ್ಬಹುದು. ನಿಮ್ಮ ಮನಸ್ಸಿನ ಆಸೆ ಸಂಪೂರ್ಣವಾಗುತ್ತೆ. ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಬಹುತೇಕ ಎಲ್ಲ ಸಮಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಕಂಡುಕೊಳ್ಬಹುದು. ಹಾಗಾದರೆ ಸ್ನೇಹಿತರೆ, ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ವಿಶೇಷವಾಗಿರ್ತಕ್ಕಂತಹ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಜೀವನ ಅದೃಷ್ಟದಿಂದ ತುಂಬಿರುತ್ತೆ. ಕಷ್ಟಗಳಿಂದ ಪರಿಹಾರವಾಗುತ್ತೆ. ಲಾಭದ ಒಂದು ಸಮಯವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬಹುತೇಕ ಆಸೆಗಳನ್ನು ನನಸು ಮಾಡಿಕೊಳ್ಳಬಹುದು. ವಿಶೇಷವಾಗಿ ವಿದೇಶಕ್ಕೆ ಹೋಗುವಂಥ ಅವಕಾಶ ಕೈಬೀಸಿ ಕರೆಯುತ್ತದೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಹಣಕಾಸಿನ ಅಭಿವೃದ್ಧಿಯನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಡುವಂತಹ ಸಮಯದಲ್ಲಿ ಯಾವ ರೀತಿ ನಿಮ್ಮ ಜೀವನ ಮುಂದುವರಿಯುತ್ತೆ ಅಂತ ನೋಡೋದಾದ್ರೆ ಖಂಡಿತವಾಗಿ ಸ್ನೇಹಿತರೆ, ಈ ರಾಶಿಯವರಿಗೆ ಗ್ರಹಗಳ ಬದಲಾವಣೆ ವಿಶೇಷವಾಗಿರ್ತಕ್ಕಂಥ ನಿರ್ದಿಷ್ಟವಾದ ರಾಶಿಗಳ ಮೇಲೆ ಧನಾತ್ಮಕವಾದ ಪ್ರಭಾವವನ್ನು ಬೀರುತ್ತದೆ. ಈ ಶುಭ ಬದಲಾವಣೆಯಿಂದ ಇವರಿಗೆ ವೃತ್ತಿ, ಆರ್ಥಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ಹಣಕಾಸಿನ ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸತನದಿಂದ ಸೃಷ್ಟಿಸುವಂತಹ ಸಮಯ. ಆರ್ಥಿಕವಾದ ಪರಿಸ್ಥಿತಿ ಸುಧಾರಿಸುತ್ತೆ. ಸಂಬಳದಲ್ಲಿ ಏರಿಕೆ, ಆದಾಯದ ಮೂಲಗಳು ಹೆಚ್ಚಳ, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಗೌರವ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಮೇಲಾಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಮತ್ತು ಪ್ರಶಂಸೆ ಪಡೆದುಕೊಳ್ಳುವ ಸಮಯ. ಈ ಒಂದು ಹುಣ್ಣಿಮೆಯ ಪ್ರಭಾವ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಮೊದಲ ಆದ್ಯತೆಯನ್ನು ಕೊಡುವಂಥದ್ದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಅಥವಾ ಉದ್ಯೋಗ ವಿಸ್ತರಣೆಗಳಲ್ಲಿ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ. ದೃಢವಾದ ನಿರ್ಧಾರ ಮೇಲಾಧಿಕಾರಿಗಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂಪತ್ತಿನಿಂದ ತುಂಬಿರ್ತಕ್ಕಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಉದ್ಯೋಗದಲ್ಲಿ ಬಡ್ತಿ ಜೊತೆಗೆ ಹೊಸ ಅವಕಾಶಗಳು ಸೃಷ್ಟಿ. ವ್ಯಾಪಾರ ವ್ಯವಹಾರದಲ್ಲಿ ಗ್ರಾಹಕರ ಹೆಚ್ಚಿನ ನಿರೀಕ್ಷೆಗಿಂತ ಆದಾಯಗಳನ್ನು ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಒಂದು ಹುಣ್ಣಿಮೆ ಮುಗಿದ ನಂತರ ಖಂಡಿತವಾಗಿ ಸಂಪತ್ತಿನ ಸುರಿಮಳೆಯಾಗುತ್ತೆ. ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ದೀರ್ಘ ಸಮಯದಿಂದ ಸ್ಥಗಿತಗೊಂಡ ಕೆಲಸಗಳಿಗೆ ಪುನಃ ಚಾಲನೆ ಸಿಗುತ್ತೆ. ದೊಡ್ಡ ಮಟ್ಟದ ಲಾಭ ನೀಡುವ ಯೋಜನೆಗಳ ಜೊತೆಗೆ ಒಪ್ಪಂದ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ನೀವು ಅನುಭವಿಸ್ಬೋದು. ಶಿಕ್ಷಣ, ಮಾಧ್ಯಮ, ಕಲೆ ಸೇರಿದಂತೆ ರಚನಾತ್ಮಕ ವಿಭಾಗದಲ್ಲಿ ಕೆಲಸ ಮಾಡುವಂಥವರಿಗೆ ಅದೃಷ್ಟದ ಸಮಯ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆ ಹಾಗೂ ವಿಶೇಷವಾಗಿರ್ತಕ್ಕಂತಹ ಚಂದ್ರಗ್ರಹಣದ ಸಮಯದಲ್ಲಿ ವೃತ್ತಿಗೊಳ್ಳಿ ಬೆಳವಣಿಗೆ ವಾತಾವರಣ ನಿರ್ಮಾಣವಾಗುತ್ತೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಗುತ್ತದೆ. ಹೆಚ್ಚುವರಿ ಜವಾಬ್ದಾರಿ, ಕುಟುಂಬದ ನೆಮ್ಮದಿ, ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಿಮ್ಮ ಅಭಿಪ್ರಾಯಗಳು ಪರಿಣಾಮಕಾರಿಯಾಗಿ ಪ್ರಭಾವ ಬೀರುತ್ತೆ. ವೃತ್ತಿಯಲ್ಲಿ ನೀವು ಪ್ರಗತಿಕರವಾಗಿರುವಂತಹ ಒಂದು ವಿಷಯವನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಂಪತ್ತನ್ನು ಸುರಿಮಳೆ ಸುರಿಯುವಂತಹ ಲಕ್ಷ್ಮೀ ದೇವಿಯ ಅನುಗ್ರಹ, ಕರುಣಾ ಸಾಗರ ನಿಮ್ಮ ಜೀವನಕ್ಕೆ ಬರುತ್ತದೆ. ಒಟ್ಟಾರೆಯಾಗಿ ಭರ್ಜರಿಯಾಗಿರ್ತಕ್ಕಂಥ ಅದೃಷ್ಟ, ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳೆಲ್ಲ ಇಲ್ಲಿಗೆ ಅಂತ್ಯವಾಗುತ್ತದೆ. ನೀವು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಗೋಲ್ಡನ್ ಟೈಮನ್ನು ಬರಮಾಡ್ಕೊಳ್ತೀರಾ.
ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಗ್ರಹಗತಿಗಳ ಪ್ರಕಾರ ನಿಮ್ಮ ಜೀವನದಲ್ಲಿ ಗ್ರಹಗಳ ಒಂದು ಬದಲಾವಣೆಯು ನೇರವಾಗಿ ಪರಿಣಾಮ ಬೀರುತ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ಹಣ ವ್ಯವಸ್ಥೆ ಅಥವಾ ಯಾವುದೇ ರೀತಿಯ ಕಷ್ಟಗಳಿಂದ ಪರಿಹಾರ, ಉತ್ತಮವಾಗಿರುವ ಸ್ನೇಹಿತರು ಸಿಗ್ತಾರೆ. ಬಹುಕಾಲದಿಂದ ಬಾಕಿ ಉಳಿದ ಸರ್ಕಾರಿ ಸಂಬಂಧಿತ ಕೆಲಸಗಳಿಗೆ ಅನುಕೂಲಕರವಾಗಿ ಪೂರ್ಣಗೊಳಿಸುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ತಡೆ ಹಿಡಿಯಲಾದ ದಾಖಲೆಗಳು ಸಂಪೂರ್ಣವಾಗುತ್ತದೆ. ಬಾಕಿ ಉಳಿದ ಎಲ್ಲ ಕೆಲಸಗಳಲ್ಲಿ ಕೂಡ ನೀವು ಅನುಕೂಲಕರವಾದ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಅಧಿಕೃತವಾಗಿರುವಂತಹ ಪ್ರಗತಿಯಲ್ಲಿ ಕೆಲಸಗಳಲ್ಲಿ ಕಂಡುಬರುತ್ತದೆ. ವಿಶೇಷವಾಗಿ ರಾಶಿಯವರಿಗೆ ಉದ್ಯಮಿಗಳಿಗೆ ಇಂದು ಅನುಕೂಲಕರವಾದ ದಿನವಾಗಿರುತ್ತೆ. ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ನಿರೀಕ್ಷಿತ ಸಕಾರಾತ್ಮಕ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಅವಕಾಶ ಲಭ್ಯವಾಗುತ್ತೆ ಮತ್ತು ಆದಾಯ ಕೂಡ ಹೆಚ್ಚಳವಾಗುತ್ತೆ. ಬಹು ನಿರೀಕ್ಷಿತ ನಗದು ಹರಿವು ಸೃಷ್ಟಿಯಾಗಬಹುದು. ಹಣಕ್ಕೆ ಸಂಬಂಧಿಸಿದಂಥ ವಿಚಾರದಲ್ಲಿ ಪ್ರಗತಿ ಕಂಡುಬರಬಹುದು ಮತ್ತು ಆರ್ಥಿಕವಾದ ಬಿಕ್ಕಟ್ಟು ಕಡಿಮೆಯಾಗಬಹುದು. ಒಟ್ಟಾರೆಯಾಗಿ ರಾಶಿಯವರಿಗೆ ತಮ್ಮ ಸಂಬಂಧದಲ್ಲಿ ಇರ್ತಕ್ಕಂತಹ ಹಳೆಯ ಬಿರುಕುಗಳನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗುವಂತಹ ಸಮಯ. ದೀರ್ಘಕಾಲದಿಂದ ಇರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ. ಲಾಭವನ್ನು ಗಳಿಸಿಕೊಳ್ತೀರಾ. ಹಣಕಾಸಿನ ಅಭಿವೃದ್ಧಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ನೆಮ್ಮದಿಯ ಜೀವನ ಎಲ್ಲವನ್ನ ಕಂಡುಕೊಳ್ಳುವಂತಹ ಈ ವಿಶೇಷವಾದ 4 ರಾಶಿಯವರಿಗೆ ಚಂದ್ರಗ್ರಹಣ ಮತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ಕಂಡುಕೊಳ್ಳುವ ಸಮಯದಲ್ಲಿ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಈ ರಾಶಿ ಚಕ್ರದವರು ವಿಶೇಷವಾದ ಪರಿಹಾರವನ್ನು ಮಾಡಬೇಕು. ಅದು ಏನು ಮಾಡಬೇಕು ಅಂತ ನೋಡೋದಾದರೆ, ಖಂಡಿತವಾಗಿ ಹುಣ್ಣಿಮೆಯ ದಿನದಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪಾರಾಧನೆಯನ್ನು ಮಾಡಿ 16 ರೂಪಾಯಿ ಹಣವನ್ನು ಉಪ್ಪಿನ ಮೇಲಿಟ್ಟು ಅದ್ರ ಜೊತೆಗೆ ಲವಂಗವನ್ನು, ಏಲಕ್ಕಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಆ ಒಂದು 16 ರೂಪಾಯಿ ಕಾಯಿನ್ಗಳನ್ನು ಮತ್ತು ಉಪ್ಪು ಮತ್ತು ಲವಂಗ ಮತ್ತು ಏಲಕ್ಕಿಯನ್ನು ಏನು ಮಾಡಬೇಕು ಅಂದರೆ ತೆಗೆದುಕೊಂಡು ಹರಿಯುವ ನೀರಿಗೆ ಬಿಡಬೇಕು. ಹಣವನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಯಾವಾಗ ನೀವು ಹಣವನ್ನು ಇಡ್ತೀರೋ ಬೀರುವಲ್ಲಿ ಅಲ್ಲಿ ಇಟ್ಕೊಳ್ಬೇಕು. ಇದರಿಂದಾಗಿ ಸಂಪತ್ತು ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ. ಕಷ್ಟಗಳು ಪರಿಹಾರವಾಗ್ತಾ ಬರುತ್ತೆ. ಈ ಒಂದು ಸಣ್ಣ ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೊಸ ಹುರುಪು, ಶಕ್ತಿ, ಉತ್ಸಾಹ, ಧೈರ್ಯವನ್ನು ತಂದುಕೊಡುತ್ತೆ ಅಂತೇಳಿ ತಪ್ಪಾಗೋದಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.